ಕೆಲವು ಹೆಸರಿನಲ್ಲಿ ಕೊಡೋದಿಲ್ಲ, ನಮ್ಮ ತಂದೆ ತಾಯಿ ಹೆಸರು ಕೊಡೋದಿಲ್ಲ ನಾನು. ಆದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹೆಸರು ಮಾಡ್ತಾ ಒಳ್ಳೆ ಕಾರ್ಯಕ್ಕೆ. ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕರ ಯುವಪಡೆ ಜಿಲ್ಲಾ ಘಟಕ ಶಿವಮೊಗ್ಗ ವತಿಯಿಂದ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ 2025-26ನೇ ಸಾಲಿನ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ, ವಾಲ್ಮೀಕಿ ಇಲ್ಲದ ದೇಶವನ್ನು ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯವಾಗಲಿದೆ. ವಾಲ್ಮೀಕಿ ಅವರು ಜೀವನದಲ್ಲಿ ಬದುಕಿ ಮುಂದೆ ಮಹರ್ಷಿ ವಾಲ್ಮೀಕಿಯಾದ ರೀತಿಯನ್ನು ನಾವು ಗಮನಿಸಬೇಕು. ಯಾರಾದರೂ ಡಾಕ್ಟರೇಟ್ ಪದವಿ ಪಡೆಯಬೇಕೆಂದು ಅಂದುಕೊಂಡರೆ ಅವರು ಮೊದಲು ವಾಲ್ಮೀಕಿಯ ಜೀವನವನ್ನು ಅಧ್ಯಯನ ಮಾಡಬೇಕು ಎಂದು ಶಾಸಕ ಎಸ್ ಎನ್ ಚನ್ನಬಸಪ್ಪ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಪ್ರತಿಭಾ ಪುರಸ್ಕಾರ ನಡೆಸಿಕೊಟ್ಟ ಶಾಸಕ ಎಸ್ ಎನ್ ಚನ್ನಬಸಪ್ಪ, ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡಲಾಗುವ ಪ್ರತಿಭಾ ಪುರಸ್ಕಾರಕ್ಕೆ ವೈಯಕ್ತಿಕವಾಗಿ 25,000 ರೂಪಾಯಿಗಳನ್ನು ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರಿನಲ್ಲಿ ಪ್ರೋತ್ಸಾಹಧನವಾಗಿ ನೀಡುವುದಾಗಿ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಘೋಷಣೆ ಮಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಎಸ್ ಎನ್ ಚನ್ನಬಸಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಪಾಲ್ಗೊಂಡಿರುವಂತ ಎಲ್ಲ ವಿದ್ಯಾರ್ಥಿಗಳೇ ಆತ್ಮೀಯ ಬಂಧುಗಳಿದ್ದಾರೆ. ಬಹಳ ಸಂತೋಷ ಆಗುತ್ತೆ ವಾಲ್ಮೀಕಿ ಸಮಾಜ ನೋಡಿದ್ರೆ. ಅಕಸ್ಮಾತ್ ವಾಲ್ಮೀಕಿ ಮಹರ್ಷಿ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ದೇಶ? ಅಕಸ್ಮಾತ್ ಕಲ್ಪನೆಗೂ ಸಿಗೋದಿಲ್ಲ. ಯಾಕೆಂದ್ರೆ ವಾಲ್ಮೀಕಿ ಅವರು ಬೆಳೆದಂತ ದಾರಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಬದುಕು ಹೇಗೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಬೆಳೀತಾ ಬೆಳೀತಾ ಮಹರ್ಷಿ ಆದ್ರೆ ಅದನ್ನು ಯಾರು ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗಾದಾಗ ಅದ್ರ ಬಗ್ಗೆ ಇವತ್ತು ಏನಾದ್ರು ಯಾರಿಗಾದ್ರೂ ಡಾಕ್ಟರೇಟ್ ಬೇಕು ಅಂತ ಅಪೇಕ್ಷೆ ಇದ್ರೆ ಅವರನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಅವರು ಸ್ಟಡಿ ಮಾಡಿ ಅವರನ್ನು ಸ್ಟಡಿ ಮಾಡೋದು ಸಾಕು. ಇವತ್ತು ನಮ್ಮ ಜೀವನ ಮನಸ್ಸು ಹಾಗೆ ಅವರು ಮೇಲ್ಪಂಕ್ತಿ ಹಾಕೊಂಡಂತ ಒಬ್ಬ ಶ್ರೇಷ್ಠ ಮಹರ್ಷಿಗಳು ಇಡೀ ಜಗತ್ತಿಗೆ ರಾಮಾಯಣದ ದರ್ಶನವನ್ನು ಮಾಡುವಂತ ಕೀರ್ತಿಗೆ ಪಾತ್ರರಾಗಿರುವಂತದ್ದು ಯಾವ್ದಾರ ಸಮಾಜ ಇದ್ರೆ ಅದು ವಾಲ್ಮೀಕಿ ಸಮಾಜ. ನಮಗೆ ಅವಾಗೆಲ್ಲ ಬಹಳ ಕಡಿಮೆ ಇತ್ತು. ವಾಲ್ಮೀಕಿ ರಾಮಾಯಣ ಟಿವಿನಲ್ಲಿ ಬರ್ಬೇಕಾದ್ರೆ, ರಾಮಾಯಣ ಟಿವಿನಲ್ಲಿ ಬರುತ್ತೆ ಅಂತ ಗೊತ್ತಾದಾಗ ಅವತ್ತಿದ್ದಂತ ಒಂದು ಮಾನಸಿಕತೆ ಇತ್ತಲ್ಲ. ನಾವೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 100 ಜನ ಒಟ್ಟಿಗೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ವಿ. ಆ ಟೈಮ್ ಬಂತು ಅಂತ ಸೀದಾ ನೀವು ನಿಲ್ತಾ ಇದ್ವಿ. ವಾಲ್ಮೀಕಿ ರಾಮಾಯಣ, ಆ ರಾಮಾಯಣವನ್ನ ಇವತ್ತು ಪ್ರತಿಯೊಬ್ಬರ ಜೀವನಕ್ಕೆ ಬೇಕಾಗಿರುವಂತ ಸಂಗತಿ. ಒಬ್ಬ ಸಹೋದರ ಹೇಗೆ ನಡ್ಕೋಬೇಕು, ಒಬ್ಬ ಅಣ್ಣ ಹೇಗೆ ನಡ್ಕೋಬೇಕು, ಒಂದು ಕುಟುಂಬ ಹೇಗೆ ನಡ್ಕೋಬೇಕು ಅಂತ ಹೇಳಿ ಇಡೀ ಜೀವನಕ್ಕೆ ಬೇಕಾದ್ರೆ ಶಕ್ತಿ ಕೊಟ್ಟಂತ ಯಾವ್ದಾದ್ರು ಒಂದು ದರ್ಶನ ಇದೆ, ಅದು ವಾಲ್ಮೀಕಿ ರಾಮಾಯಣ ದರ್ಶನ ಅಂತ ಹೇಳಿ ಲಕ್ಷ್ಮಣ ನಿರ್ಮಾಣ ಕೊಡ್ತೇವೆ. ವಾಲ್ಮೀಕಿ ಹೇಳ್ತಾರೆ ನಾವು ಒಂದೊಂದ್ಸರಿ ಯೋಚನೆ ಮಾಡ್ತಾ ಹೋದ್ರೆ ನಾವು ಎಲ್ಲರಿಗೂ ಹೋಗ್ಬಿಟ್ಟು ಕಳೆದೇ ಹೋಗ್ಬಿಡ್ತೀವಿ. ನಾವು ಒಂದೊಂದ್ಸರಿ ಕಳೆದೇ ಹೋಗ್ಬಿಡ್ತೀವಿ. ಅತ್ಯಂತ ಶ್ರೇಷ್ಠ ಸಮುದಾಯದ ಬಂಧುಗಳನ್ನ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ತಾಕತ್ತು ಬೇರೆ, ನಮ್ಮ ತಾಕತ್ತು ಬೇರೆ ಯಾರಿಗೂ ಸಿಗತ್ತೆ ಅಂತ ನನಗೆ ಅನಿಸೋದಿಲ್ಲ. ಹೋರಾಟದ ಮಾನಸಿಕತೆ ಇರುವಂಥದ್ದು ಈ ಸಮಾಜದಲ್ಲಿ.
ಹೋರಾಟ ಮಾಡ್ತಾ 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 ನಮ್ಮ ದಿಕ್ಕುಗಳೆಲ್ಲ ಬದಲಾವಣೆ ಮಾಡ್ಕೊಂಡವರು ನಾವು ಬೆಳವಣಿಗೆಗಳನ್ನ ಕಂಡುಕೊಂಡು ಹೋಗ್ತೇವೆ ನಾವು. ಸೊ ಹಾಗಾಗಿ ಬಹಳ ಸಂತೋಷ ಆಗುತ್ತೆ ಈ ಒಂದು ಸಮಾಜದ ಕಾರ್ಯಕ್ರಮ ಬರಬೇಕು ಅಂತಂದ್ರೆ ತಡವಾಗಿ ಬಂದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ ಕೂಡ ಇವತ್ತು ನಡೀತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಹೋಗಿದ್ದಕ್ಕೆ ಎಂಪಿಯವರು ಉದ್ಘಾಟನೆ ಮಾಡಿ ಇಲ್ಲಿಗೆ ಬಂದು ಎಲ್ಲ ಕಾರ್ಯಕ್ರಮ ಮುಗಿಸಿ ನಾನು ಇಲ್ಲಿಗೆ ಬಂದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಜೀವನದಲ್ಲಿ ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಅಂದ್ಕೊಳ್ತೇನೆ. ವಾಲ್ಮೀಕಿ ಜಯಂತಿ ಆಗುವಂಥ ಸಂದರ್ಭ ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡಿದ್ದೇವೆ ಮತ್ತು ಅದನ್ನ ಸುಮ್ಮನೆ ಹಾಗೆ ನೆನಪು ಮಾಡ್ಕೊಂಡಿದ್ದೇವೆ. ರಾಮಾಯಣ ಇದೆಯಲ್ಲ ಅದು ಸುಮ್ಮನೆ ಈಗ ಒಂದು ಗ್ರಂಥ ಏನೋ ಒಂದು ಪುಸ್ತಕ ಅಂತ ಯಾರು ಅಂದ್ಕೊಳ್ಳೋದೇ ಅದು ನಮ್ಮ ಶ್ರೇಷ್ಠ ಗ್ರಂಥ ಅಂತೇಳಿ ಭಾವಿಸಿ ಅದಕ್ಕೆ ನಿತ್ಯ ಆರಾಧನೆ ಮಾಡುವಂಥ ಕೆಲಸ, ಅದನ್ನ ಸ್ಟಡಿ ಮಾಡುವಂಥ ಕೆಲಸವನ್ನು ನಾವು ಈ ಜೀವನದಲ್ಲಿ ಮಾಡ್ಕೊಂಡು ಹೋದ್ರೆ ಜಗತ್ತಿಗೆ ಶಕ್ತಿ ಕೊಡುವಂಥ ಒಂದು ತಾಕತ್ತು ಈ ಸಮಾಜಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಅದಂಥ ಕೆಲಸವನ್ನು ಮಾಡೋಣ ಅಂತ ಮಾತು ಹೇಳ್ತಾ ಒಂದು ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತೇನೆ. ಬಹಳಷ್ಟು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರೇರಣೆ ಸಿಗೋ ಹಾಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ವಾಲ್ಮೀಕಿನೇ ಒಂದು ಪ್ರೇರಣೆ. ಆ ಹೆಸರು ಕೊಡಿರುವಂಥ ಸಂಸ್ಥೆ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ಈ ದೇಶಕ್ಕೆ ಇನ್ನೊಬ್ಬ ಪ್ರೇರಣೆ ಕೊಟ್ಟಂತವ್ರು ಒಬ್ಬರಿದ್ದಾರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್. ಅದಕ್ಕೆ ಅದು ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಅನ್ನೋದು ಸ್ವಲ್ಪ ಕೈ ಮೇಲೆ ಮಾಡಿದ್ರು. ಸಾವರ್ಕರ್ ಯಾರ್ರಿ ಅಂತ ಯಾರಿಗಾರು ಗೊತ್ತಿದೆ ಕೇಳೋ ಪ್ರಶ್ನೆ ಇದೆಯಾ? ಸಾವರ್ಕರ್ ಗೊತ್ತಿದ್ದಾರೆ ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ಸಾವರ್ಕರು ದೇಶಕ್ಕೋಸ್ಕರ ಬದುಕುವಂತ ವ್ಯಕ್ತಿ. ಹಾಗಾಗಿ ಈ ಒಂದು ವಿದ್ಯೆಯನ್ನ ಕಲಿಸ್ತಾ ಇರುವಂತ ಹೆಚ್ಚು ಅಂಕಗಳನ್ನು ತಗೊಂಡಿರುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಸಾವರ್ಕರ್ ಅವರ ಹೆಸರಿನಲ್ಲಿ 25,000 ರೂಪಾಯಿ ವಾಲ್ಮೀಕಿ ಒಂದು ಸಂಘಕ್ಕೆ ಕೊಡುವಂತ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವನು ನಮ್ಮ ದೊಡ್ಡ ಪ್ರೇರಣೆ ಶಕ್ತಿಯವರು. ದೇಶವನ್ನು ಕಟ್ಟಿದಂಥವ್ರು, ಸ್ವಾತಂತ್ರ್ಯಕ್ಕೋಸ್ಕರ 2 ಬಾರಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದಂಥವ್ರು. ಹಾಗಾಗಿ ಅವರ ಹೆಸರು ನಮ್ಮ ಜೀವನದಲ್ಲಿ ಯಾವತ್ತು ಸದಾ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ನನ್ನ ಹೆಸರಿನಲ್ಲಿ ಕೊಡೋದಿಲ್ಲ, ನಮ್ಮ ತಂದೆ ತಾಯಿ ಹೆಸರನ್ನು ಕೊಡೋದಿಲ್ಲ ನಾನು. ಆದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹೆಸರಿನೊಳಗಡೆ ಇವ್ರು ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ಕೆ 25,000 ರೂಪಾಯಿ ಹಣವನ್ನು ದೇಣಿಗೆಯಾಗಿ ಪ್ರತಿ ವರ್ಷ ಕೊಡ್ತೇನೆ ಅಂತ ಮಾತನ್ನ ನಿಮ್ಮೆಲ್ಲರೂ ಸಂಬಂಧದಲ್ಲಿ ನಾನು ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅರಣ್ಣವ್ರು ಏನು ಯೋಚನೆ ಮಾಡ್ತಾರೋ ಮಾಡಿ. ನಾನೇ ಚಂದಿನೇ 25 ಅಂದ್ಮೇಲೆ ಅವರೇ ಮಾಡ್ಬೇಕು, ಅವ್ರು ಯೋಚನೆ ಮಾಡಲಿ. ಈ ಸಂದರ್ಭ ಹೇಳ್ತಾ ಬಹಳ ಮಾಡಬೇಕಾದ ಕೆಲಸ, ವಿದ್ಯಾಭ್ಯಾಸಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಒಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ ಮಾತಾ ಕೀ ಜೈ.